ಸರ್ಕಾರದಲ್ಲಿ ಅನುದಾನ ಬರ್ತಾ ಇಲ್ಲ ಅನ್ನುವಂಥ ವಿಚಾರದಲ್ಲಿ ಅಸಮಾಧಾನಗಳು ಇನ್ನು ಹೆಚ್ಚಾಗ್ತಾ ಹೋಗ್ತಾ ಇದೆ. ಹಾಗಾಗಿ ಅದಕ್ಕೆ ಬೆರಳು ಮಾಡಿ ಹೇಳ್ತಾ ಇರುವಂಥದ್ದು ಗ್ಯಾರಂಟಿ ವಿಚಾರ. ಸೊ ಅದು ಅನುದಾನಕ್ಕಾಗಿ ಗ್ಯಾರಂಟಿ ರದ್ದು ಮಾಡಿ ಅಂತ ಶಾಸಕ ಗವಿಯಪ್ಪ ಅವರು ನಿನ್ನೇನು ಹೇಳಿದ್ರು, ಹೊಸಪೇಟೆಯ ಶಾಸಕರು 2 ಗ್ಯಾರಂಟಿ ರದ್ದು ಮಾಡಿದರೆ ಅನುದಾನ ಸಿಗುತ್ತೆ ಅಂತ ಅಪಸ್ವರವನ್ನ ಎತ್ತಿದ್ದಾರೆ. ಸರ್ಕಾರದ ವಿರುದ್ಧವೇ ಕಾಂಗ್ರೆಸ್ನ ಶಾಸಕ ಗವಿಯಪ್ಪ ಹೇಳಿಕೆಯನ್ನು ಕೊಟ್ಟಿದ್ರು. ಕಾಂಗ್ರೆಸ್ನಲ್ಲಿ ಅನುದಾನ ಸಿಗದೆ ಆಕ್ರೋಶಗೊಂಡಿರುವಂಥ ಅನೇಕ ಶಾಸಕರು ಇದ್ದಾರೆ. ಬಹಿರಂಗ ಮಾತನಾಡದೆ ಆಕ್ರೋಶವನ್ನು ಹಿಡಿದೊಟ್ಕೊಂಡಿದ್ದಾರೆ ಮನಸ್ಸಿನಲ್ಲಿನೇ. ಹೇಳಕ್ಕಾಗ್ತಿಲ್ಲ ಅವರಿಗೆ. ಬಿಸಿ ತುಪ್ಪ ನುಂಗಕ್ಕೂ ಆಗದೇನೆ ಉಗುಳಕ್ಕೂ ಆಗದೇನೆ ಅಂಥ ಪರಿಸ್ಥಿತಿಯಲ್ಲಿದ್ದಾರೆ ಆ ಶಾಸಕರೆಲ್ಲ. ಅನುದಾನ ಸಿಗದೆ ಮತ್ತಷ್ಟು ಶಾಸಕರು ಮುಂದೆ ಧ್ವನಿ ಎತ್ತುತ್ತಾರಾ? ಇಲ್ಲ, ಡೌಟು ಅಂತ ಕಾಣಿಸುತ್ತೆ. ಕಾರಣ ಅವರೆಲ್ಲ ಪಕ್ಷದ ನಿಷ್ಠಾವಂತ ಶಾಸಕರವರು. ಗ್ಯಾರಂಟಿ ಯೋಜನೆಗಳಿಂದ ನಮ್ಮ ಕ್ಷೇತ್ರಗಳಿಗೆ ಸರಿಯಾಗಿ ಅನುದಾನ ಸಿಗ್ತಿಲ್ಲ ಅನ್ನುವಂಥದ್ದು ಶಾಸಕರ ಅಳಲು. ಅನುದಾನ ಸಿಗ್ತಾ ಇದೆ, ಹೆಚ್ಚಿನ ರೀತಿಯಾಗಿ ವಿಶೇಷ ಪ್ಯಾಕೇಜ್ಗಳು ಯಾವುದು ಕೂಡ ಸಿಗ್ತಾ ಇಲ್ಲ. ನಾನೇನೋ ಮಾಡಿಸ್ಬೇಕು, ಅಲ್ಲೇನೋ ಕಟ್ಟಿಸ್ಬೇಕು, ಇಲ್ಲೇನೋ ಮಾಡಿಸ್ಬೇಕು ಅಂದಾಗ ಅದಕ್ಕೆ ಯಾವುದೂ ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಗ್ಯಾರಂಟಿ ಬಿಟ್ಟು ಉಳಿದ ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ಹಣ ಬಿಡುಗಡೆ ಆಗಿಲ್ಲ ಅಂತ ಇವರು ಹೇಳ್ತಾ ಇರೋದು. ಗ್ಯಾರಂಟಿ ನೆಪದಲ್ಲಿ ಕ್ಷೇತ್ರಗಳಲ್ಲಿ ರಸ್ತೆ ನಿರ್ಮಾಣಕ್ಕೂ ಕೂಡ ಅನುದಾನ ಬಿಡುಗಡೆ ಆಗಿಲ್ಲ. ಅದಂತೂ ಸತ್ಯ. ಅದಕ್ಕೆ ಬೆಂಗಳೂರೇ ಬೆಸ್ಟ್ ಎಕ್ಸಾಂಪಲು. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಅದರ ಹಣೆಬರ ಇದೆ. ಮೈಸೂರಿನಲ್ಲಿ ಮಾತ್ರ ದಸರಾ ಇದ್ದಿದ್ದರಿಂದ ಅಲ್ಲೊಂದಿಷ್ಟು ರೋಡ್ಗಳನ್ನೆಲ್ಲ ಚೆನ್ನಾಗಿ ಇಟ್ಟಿದ್ದಾರೆ. ಗ್ಯಾರಂಟಿ ನೆಪದಲ್ಲಿ ಕ್ಷೇತ್ರಗಳಲ್ಲಿ ರಸ್ತೆ ನಿರ್ಮಾಣಕ್ಕೆ ಬಂದಿಲ್ಲ. ಈಗಾಗಲೇ ನಡೀತಾ ಇರುವಂಥ ಹಳೆ ಕಾಮಗಾರಿಗಳಿಗೂ ಕೂಡ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ. ಅನುದಾನ ಬಿಡುಗಡೆ ಆಗದೇ ಕಾಮಗಾರಿ ಅರ್ಧಕ್ಕೆ ನಿಂತಿರುವಂಥದ್ದಿದೆ. ಅನುದಾನ ಬಿಡುಗಡೆ ಆಗದಿದ್ದರೆ ನಮ್ಮ ಕ್ಷೇತ್ರದಲ್ಲಿ ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ಶಾಸಕರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಹಲವು ಶಾಸಕರು ಈಗಾಗಲೇ ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದರು. ಕೆಲವರು ನುಂಗ್ಕೊಂಡು ಓಡಾಡ್ತಾ ಇದ್ದಾರೆ. ಅಲ್ಲಲ್ಲಿ ಆಫ್ ದಿ ರೆಕಾರ್ಡ್ ಮಾತನಾಡ್ತಾರೆ. ಅಂದರೆ ಈ ಗ್ಯಾರಂಟಿ ಸ್ಕೀಮ್ಸ್ ಇರೋದ್ರಿಂದ ಸ್ವಲ್ಪ ಮನೆಗಳು ಕೊಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಇವಾಗ ಅದೇ ನಾವು ಮುಖ್ಯಮಂತ್ರಿಗಳು ಕೇಳ್ತಾ ಇದ್ವಿ, ಸ್ವಲ್ಪ 2-3 ಈ ಗಾಡಿನಲ್ಲಿ ಅಡ್ಡಾಡೋದು, ಸ್ವಲ್ಪ ಯಾವ 1-2 ಯಾವ ಬೇಕಾಗಿಲ್ಲ ಅಂತ ತೆಗೆದುಬಿಟ್ಟು ಮನೆಗಳು ಕೊಟ್ರಿ ಅಂತ ಹೇಳ್ಬಿಟ್ಟು ಕೇಳ್ಬೇಕು ಅಂದ್ಕೊಂಡಿದ್ದೀವಿ. ನೋಡೋಣ ಅಂತ ಮುಖ್ಯಮಂತ್ರಿಗಳು ಅವರು ತೀರ್ಮಾನ ಅವ್ರ ಮೇಲೆ ಬಿಟ್ಟಿದ್ದು. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಭದ್ರವಾಗಿರ್ತೀವಿ. ಇಟ್ ಇಸ್ ಬೀನ್ ಮಿಸ್ಇಂಟರಪ್ಟೆಡ್. ಅದೆಲ್ಲ ಇಲ್ಲೇ ಇಲ್ಲ ಇವಾಗ. ಯಾಕಂದರೆ ಏನು ಈ ಗ್ಯಾರಂಟಿಗಳಿಂದ ರೈತರಿಗೆ ಭಾಳಷ್ಟು ಮತ್ತು ಕಾರ್ಮಿಕರಿಗೆ, ಬಡ ಜನರಿಗೆ ಭಾಳಷ್ಟು ಸಹಾಯ ಆಗ್ತಾ ಇದೆ. ಹಾಗಾಗಿ ಇವತ್ತು ಇಟ್ ಈಸ್ ದ ನೀಡ್ ಆಫ್ ದ ಡೇ. ನಾನು ಗ್ಯಾರಂಟಿಗಳ ಬಗ್ಗೆ ನಮ್ಮ ಸರ್ಕಾರದ ಜೊತೆಗೆ ನಾನು ಇದ್ದೀನಿ. ಅದು ನಾವು ಗ್ಯಾರಂಟಿಗಳು ಪೂರ್ಣ 5 ವರ್ಷ ನಾವು ಕಂಪ್ಲೀಟ್ ಮಾಡಬೇಕಂತ ಹೇಳಿ ನಾನು ಇಷ್ಟಪಡ್ತೀನಿ ಹೇಳಲಿಕ್ಕೆ.